ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ. ನಾವು ಆರಾಮದಿ ನೋಡ್ರಿ, ನೀವು ಆರಾಮದ್ರಿ ಅನ್ಕೋತೀನಿ. ಇವತ್ತು ನಾನು ನನ್ನ ಮಗ ಜೊತೆ ಹೊಲಕ್ಕೆ ಬಂದಿದ್ದು ನೋಡ್ರಿ. ಶುಕ್ರವಾರ ಮತ್ತು ಶನಿವಾರ 2 ದಿನದ ವಿಡಿಯೋ ಐತಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಸಬ್ಸ್ಕ್ರೈಬ್ ಆಗಿ ನೋಡ್ರಿ. ಅಷ್ಟಾಗ ನೋಡು ಮಳೆ ಬತ್ತಂದ್ರೆ ಅಭಿ ಮಮ್ಮಿ ಮಳೆ ಬರತ್ತು ಸಣ್ಣ ದಿನ ಜೋರಿಲ್ಲ. ಎಲ್ಲರೂ ತೊಯ್ಸ್ಕೊಂಡು ಬಿಡೋದು ಇಲ್ಲ, ಎಲ್ಲರೂ ತೊಯ್ಸ್ಕೊಳ್ಳೋದು. ಮೈ ತಯಲ್ಲ ಹೇಳು ಇಟ್ಟು ದಿನ ಈಗ ಬಂದೀವಿ ಮನೆಗೆ ಹೋಗಬತ್ತಿಲ್ಲ. ಕೈಯಾಗ ಕುರುಪಿ ಹಿಡ್ಕೊಂಡಿಲ್ಲ ಹೊಂಟಿವಿ. ಈಗ ಶುರು ಮಾಡ್ದೇನು? ಆಯ್ತು, ಒಂದು 2 ತಾಸು ತೆಗೆದು ಹೋಗಮತ್ತ ಮಧ್ಯಾಹ್ನ ಅಕ್ಕ ಬರ್ತಾರ. ಅಕ್ಕಗಳು ಬರ್ತಾರ ಸಾಲಿಗೆ ಇದಿಂದ ಊಟಕ್ಕೆ. ಮತ್ತೆ ಮನೆಗೆ ಹೋಗಮ್ಮ ಅವಾಗ. ಮತ್ತೆ ಹೋಗಮ್ಮ ಮತ್ತೆ. ಏನು ಯಾರು ಪಪ್ಪ ಮೋಟ್ರ್ ಚಾಲು ಮಾಡಿ ಬರ್ತಾನ? ಹೇಳ ನಿನಗ ಚಾಲು ಮಾಡಲ್ಲ, ಈಗ ಮಳೆ ಬರ್ತೈತಿ. ಅಲ್ಲಿ ಚಾಲು ಮಾಡ್ತಾನ ಬಾವಿ ಮೇಲೆ ಹೋಗಿ. ಎಲ್ಲ ಗೊತ್ತದ ನಿನಗ? ಹೌದು ಹೌದು. ಯಾವ್ದು ಕಾಣಿಸ್ತಾ ಇಲ್ಲ. ಆಯ್ತು ತೆಗಿಲೇತಾ ಇಲ್ಲ. ದೊಡ್ಡದಾಗ್ಯದಲ್ಲ ಹತ್ತಿ, ಖರೆ ಹುಲ್ಲು ಬಕ್ಕಳು ಅದಂಗೆ ಕಾಣಿಸ್ತದಪ್ಪ. ಈ ಕಡೆ ನಾಟೆ ಇಲ್ಲಲ್ಲ, ಏರೈತಿ ಅಲ್ಲಿ ಹೇಳಲ್ಲ. ಅಲ್ಲಿ ಆಯ್ತು ಖಾಲಿ ಹತ್ತಿ ಊರು ಹೋಗಿದ್ದೇವಲ್ರಿ, ಅದು ಹತ್ತಿ ಹೊಲದಾಗ ಕಸ ತೆಗೆದೈತಿ. ಅವಾಗೆ ಇನ್ನೂ ಕಂಟಿನ್ಯೂ ಆಗಿ ಮಳೆ ಬಂದಿತ್ತಂದ್ರೆ ಇನ್ನೂ ಭಾಳ ಎತ್ತರ ಆಗಿಬಿಡ್ತೈತ್ರಿ. ಇದು ಹುಲ್ಲ ಸಣ್ಣಗೆ ಐತಿ, ಭಾಳ ಎತ್ತರನಿಲ್ಲ. ಅಲ್ಲೊಂದು ಇಲ್ಲೊಂದು ಅದ ತೆಗಿಲಿರ್ತೇವೆ ನೋಡ್ರಿ ಕಸ. ಈಗ ಮತ್ತೊಂದು ಸ್ವಲ್ಪ ಮುಸುಕ್ ಹಾಕಿಬಿಟ್ಟೈತಿ. ಮಳೆಯದು ಬರಕತ್ತಂದ್ರೆ ಕಂಟಿನ್ಯೂ ಆಗಿ ಮತ್ತೆ ಜಿಟಿ ಹತ್ತಂದ್ರೆ ಕಸ ತೆಗಿಯಕ್ಕೆ ಬರೋಂಗಿಲ್ಲ. ಆಮೇಲೆ ಇನ್ನೂ ಹುಲ್ಲು ಅಂದ್ರೆ ಎತ್ತರ ಆಗಿಬಿಡ್ತೈತಿ. ಭಾಳ ಅಂದ್ರೆ ಭಾಳ ಸಣ್ಣ ಐತಿ, ಭಾಳ ಅಂತ ಪರಿ ಎತ್ತರ ಇಲ್ಲ. ಆಮೇಲೆ ಬಿಟ್ರೆ ದೊಡ್ಡದಾಗಿ ಬಿಡ್ತದ ಕಸ. ಹೀಗೆ ಸಣ್ಣ ಇರೋದ್ರಾಗೆ ತೆಗೆದೇವಂದ್ರೆ ಬಡ ಬಡ ಖಾಲಿ ಆಗಿಬಿಡ್ತೈತಿ. ಬೀಜ ಏನಾದರೂ ಬಿತ್ತಂದ್ರೆ ಮತ್ತೆ ಇನ್ನೂ ಜಾಸ್ತಿ ಆಗಿಬಿಡ್ತದ ಹುಲ್ಲ. ಅದಕ್ಕೆ ನಾನು ಡ್ಯೂಟಿ ಮುಗಿಸ್ಕೊಂಡು ಸುಮ್ಮನೆ 2 ತಾಸು ತಕ್ಕೊಂಡು ಹೋದ್ರೆ ಐತೇಳಿ ಬಂದು ನೋಡ್ರಿ. ಇಲ್ಲಿ ಕಾಣಿಸ್ತೈತಿ ನೋಡ್ರಿ, ಇಷ್ಟಿಷ್ಟ ಐತಿ. ಭಾಳ ಎತ್ತರಿಲ್ಲ ಹುಲ್ಲ, ಇಷ್ಟ ಐತಿ. ಈಗ ಏನಾಯ್ತು? ಮಕ್ಕಳು ಶಾಲೆಯಿಂದ ಹೇಳಿ ಶುಕ್ರವಾರದಿಂದ ಜಲ್ದಿ 1-2 ತಾಸು ತೆಗೆದ್ಕಂದ್ರೆ ಹೊಳ್ಳಿ ಮನೆ ಕಡೆ ಹೊಂಟಿ ನೋಡ್ರಿ. ಕಂಟಿನ್ಯೂ ವಿಡಿಯೋ ಮಾಡ್ತೀನಿ. ಆಮೇಲೆ ಮನೆಗೆ ಬಂದಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡಿ ಹಾಕೋಕ್ಕಾಗಲಿಲ್ಲ, ಯಾಕಂದ್ರೆ ವಿಡಿಯೋನ ಕ್ಲಿಪ್ಗಳು ಮಾಡ್ಕೊಳ್ಳಲಿಲ್ಲ. ಕುರ್ಪಿ ಎಲ್ಲ ಹೊಳಿ ತಂದು ಮತ್ತೆ ಇಲ್ಲಿ ಮನ್ಯಾಗ ಇಟ್ಟು ಮತ್ತೆ ನಾಳೆ ಗಿಳಿ ಬಂದಂದ್ರೆ ಮತ್ತೆ ತೆಗಿಯಕ್ಕೆ ಬರ್ದ ಅಂಥೇಳಿ ಹೊಂಟೀನಿ ನೋಡ್ರಿ. ಈಗ ಹೋಗಮ್ಮ, ಎಲ್ಲರೂ ಹೋಗಮ್ಮ. ಕಂಬ ನೀರು ಕುಡಿಸ್ತಾನೆ. ಹಣೆ ಮೇಲೆ ಟಿಕ್ಳಿ ಹಚ್ಕೊಳ್ಳಿಲ್ಲ, ಉಪ್ಮಾನು ಇಲ್ಲ, ಏನೂ ಅಲ್ಲ. ಹಾಗೆ ಬಂದೆ ಹಚ್ಕೊಳ್ದೆ ಇಲ್ಲ ಹಚ್ಕೊಳ. ಇಷ್ಟೇ ಇರಲಿ ಹಲ್ಕ ಮನೆಗೆ ಹೋಗಿ ಮತ್ತೆ ಹಚ್ಕೊಳ್ತೀನಿ. ಇದು ಶನಿವಾರದಿಂದ ವಿಡಿಯೋ ಕ್ಲಿಪ್ ರೀ. ಮತ್ತು ಎಲ್ಲ ಬರೀ ಕೆಲಸ ಮುಗಿಸ್ಕೊಂಡು ನಾನು ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಹೊಲಕ್ಕೆ ಬಂದೇವೆ ನೋಡ್ರಿ. ಅಬಿಗೆ ಕರ್ಕೊಂಡು ಹೊಲ್ದಾಗ 2 ಬೆಕ್ಕುಗಳು ಬಂದು ಜೋಡಿ ಆಗಿಬಿಟ್ಟಾವ. ಇಲ್ಲಿ ಮನ್ಯಾಗೂ 2 ಜೋಡಿನೇ ಅದಾವು. ಇಲ್ಲಿ 2 ಬೆಕ್ಕು ಬಂದಾವ ನೋಡ್ರಿ. ಇಲ್ಲಿನೂ 2 ಬೆಕ್ಕು ತಾನಾಗೆ ಬಂದಿದ್ದದಾವು. ಕಸ ತೆಗಿಲಿಕ್ಕತ್ತಿದ್ವಿ, ಜಿಟಿ ಮಳೆ ಬಂತ್ರಿ. ಫುಲ್ ರಾಡಿ ಆಗುವಂಗೆ. ಅಂದ್ರೆ ಆ ಕಡೆ ಮಳೆ ಪೂರ್ತಿ ಜೋರಾಗೂ ಬರಲ್ಲಾಗೈತಿ, ಈ ಕಡೆ ಕಸ ತೆಗಿಯೋಕ್ಕೂ ಬಿಡಲಾಗ್ಯದ. ಹಂಗೆ ಮುಸುಕ್ ಹಾಕಿಬಿಟ್ಟೈತಿ, ಅಷ್ಟು ಮಾಡಾಗಿಬಿಟ್ಟಿತ್ತು ಫುಲ್. ಈ ಸದ್ದ ಮಳೆ ಏನಾದರೂ ಜೋರಾಗಿ ಬಂದು ಎಲ್ಲ ಹರ್ಕೊಂಡು ಹೋಗ್ತದೇನು ಅನ್ನುವಂಗೆ ಆ ಲೆವೆಲಿಗೆ ಮೋಡಾಗಿಬಿಟ್ಟಿತ್ತು. ಆ ಥರ ಮಳೆ ಏನು ಬರಲಿಲ್ಲ. ಈ ಕಡೆ ಜಿಡಿ ಬಂದ್ರೆ ಕಸನೂ ತೆಗಿಯೋಕ್ಕೆ ಬರೋಂಗಿಲ್ಲ, ಫುಲ್ ಕೆಸರಾಗಿಬಿಡ್ತೈತಿ. ಅದೇ ಒಂದು ಸ್ವಲ್ಪ ಬಿಸಿಲು ಏನಾದರೂ ಬಿದ್ದಿತ್ತಂದ್ರೆ ಆರ್ತಿತ್ತು. ಮಳೆ ಸಣ್ಣಗೆ ಬರಕತ್ತದ್ರಿ. ಹಾಗೆ ಗಾಳಿ ಒಂದು ಸ್ವಲ್ಪ ಜೋರು ಐತಲ್ಲ, ಥಂಡಿ ಬಿಡತ್ತದ್ರೆ. ಅವಿಗೆ ಮನ್ಯಾಗ ಮೊದಲೇ ಕುಲಾಯಿ ಕಟ್ಕೊಂಡ್ಬಂದಿದ್ದೆ. ಅವನಿಗೆ ಒಂದು ಸ್ವಲ್ಪ ನೆಗಡಿ ಕೆಮ್ಮ ಮೊದಲೇ ಸ್ವಲ್ಪ ಐತಿ. ಇನ್ನೂ ಜೋರು ಬಂದ್ರೆ ಹೆಂಗಂತೇಳಿ ಇಲ್ಲಿ ಬನ್ನಿ ಗಿಡ ಐತೆ. ಅಂದ್ರೆ ನಮ್ಮಿ ಒಳಗೆ ನಾವು ಬನ್ನಿ ಕೊಟ್ಟು ಪೂಜೆ ಅದು ಮಾಡ್ತೀವಲ್ರಿ, ಆ ಬನ್ನಿ ಗಿಡ ಐತಿ. ಅಲ್ಲಿ ಕೆಳಗೆ ಕುಂತ ಹೊಚ್ಕೊಂಡು ಕೂತ್ ಬಿಟ್ಟಿದ್ದ. ಹಾಗೆ ಮತ್ತೆ ಹೊಸಾಗ್ಯದ ಮಮ್ಮಿ ಆತನ ಡಬ್ಬಿ ತೆಗೆದು ಕೊಟ್ಟು ಅವನಿಗೆ ಊಟ ಮಾಡತ್ತಾನೋ.
ನೋಡ್ರಿ ಎಷ್ಟಾಗೈತಿ, ಭಾರಿ ಮಳೆ ಬರ್ತದೆ ಅನ್ನುವಂಗೆ. ಆದ್ರೆ ಮಳೆನೇ ಬರಲಿಲ್ಲ. ಜಿಟಿ ಜಿಟಿ ಬಿಟ್ಟು ಬರಾತು. ನಮ್ಗೆ ಆ ಕಡೆ ಕಸ ತೆಗಿವಾಗ 2-3 ಸಾರಿ ಎದ್ದು ಹೋಗೋದು ಬರೋದು ಇದೇ ಆಯಿತು. ಈಗ ಹೊಳ್ಳಿ ಮನೆ ಕಡೆ ಹೊಂಟೀವಿ ನೋಡ್ರಿ. ಈಗ ಕಸ ತೆಗಿಯೋದು ಇನ್ನೂ ಐತಿ. ಆದ್ರೆ ಗಾಳಿ ಒಂದು ಸ್ವಲ್ಪ ಸಣ್ಣಗೆ ಮಳೆ ಬರತ್ತಲ್ಲ, ಹಾಗಾಗಿ ಬೇಡ, ಕರ್ಕೊಂಡು ಹೋಗಿ ಮನೆಗೆ ಅಂದ್ಬಿಟ್ಲ ಆಯಿ. ಹಾಗಾಗಿ ಹೊಳ್ಳಿ ಮನೆ ಕಡೆ ಹೊಂಟೀವಿ ನೋಡ್ರಿ ಹೊಸ ಮಂದಿ ಕೂಡಿ. ಇನ್ನೂ ಸ್ವಲ್ಪ ಐತದು, ಆಮೇಲೆ ಮತ್ತೆ ಇನ್ನೊಂದು ಬಂದು ತೆಗೆದ್ರೆ ಐತೈತಳಿ. ಮನೆ ಕಡೆ ಹೊಂಟಿವ್ರಿ ಜಲ್ದಿನೇ. ಒಂದು 12 ಅದಾಗಿತ್ತು ತರಿಸ್ತೈತಿ, 12 ಒಂದಾಗಿತ್ತು. ಅವಾಗ ಜಲ್ದಿನೇ ಹೊಂಟ್ಬಿಟ್ವಿ. ಬುತ್ತಿ ತೊಗೊಂಡು ಬಂದಿದ್ವಿ. ಬಂದಿದ್ದು ಊಟ ಅದು ಮಾಡಿದೇವ್ರಿ. ಆಯ್ ಒಂದು ಸ್ವಲ್ಪ ಜಲ್ದಿನೇ ಬಂದಾಳ. ನಾನೇ 9:15 ಅದು ಬಂದೆ. ಮುಂಜಾನೆ 8 ಗಂಟೆದಾಗಿತ್ತು. ನಮ್ಗಿಂತ 1 ತಾಸು 1.5 ತಾಸು ಜಲ್ದಿನೇ ಬಂದಿದ್ಲ ಆಯಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಬೆಂಬಲ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.